ಕೂತ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದಂಥ ನಮ್ಮ ಪ್ರದೇಶ ಕುರುಬರ ಸಂಘ ಸುರಪುರ್ನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ಆಗಮಿಸಿರುವಂಥ ಎಲ್ಲ ನಮ್ಮ ಸಮಾಜದ ನಾಯಕರಿಗೆ, ಯುವ ಮುಖಂಡರಿಗೆ, ಎಲ್ಲ ಸಮಾಜದ ಅಭಿಮಾನಿಗಳಿಗೆ, ಆಲಮತ ಸಮಾಜದ ಎಲ್ಲ ನನ್ನ ಬಂಧು ಬಳಗಕ್ಕೆ ಈ ಸಂದರ್ಭದಲ್ಲಿ ಆಗಮಿಸಬೇಕಾಗಿ ಅವರಿಗೆ ಧನ್ಯವಾದಗಳನ್ನು ಬರ್ತಾವೆ. ಈ ಭಾಗದ ಮಠ ಅದು ಮಠಕ್ಕೆ ನಾವೆಲ್ಲರೂ ಸೇರಿ ಮುಂದೆ ನಮ್ಮ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ. ಆದರೆ ನಮ್ಮದು ಸುರಪುರ ಅಂದ ಸ್ವಲ್ಪ ಒತ್ತು ಕೊಡ್ತೀವಿ. ಯಾವ್ದು ಕಷ್ಟ ಸುಖ ಏನೇ ಬಂದ್ರೆ ಆ ಮಠಕ್ಕೆ ನಾವು ನಿಂತು ಒತ್ತು ಕೊಟ್ಟಿರ್ತೀವಿ. ಅದೇ ಥರ ನಾವೆಲ್ಲರೂ ಸೇರಿ ಮುತ್ತವರಿಗೆ ಅಲ್ಲಿ ಚಲೋ ಒಬ್ರು ಬಂದ್ರು ಅಂದ್ರೆ ಮುತ್ತವ್ರನ್ನ ಯಾರೇ ಇರಲ್ಲ, ಅದು ಆ ಮುತ್ತೆ ಈ ಮುತ್ತಿಲ್ಲ, ಆ ಮಠ ಬರೋಂಥವ್ನಿಗೆ ನಾವೆಲ್ಲರೂ ಮುಂದಿನ ದಿನದಲ್ಲೇ ಒಳ್ಳೇದಾಗಂತ ಮಠಕ್ಕೆ ಒಳ್ಳೇದಾಗಬೇಕು, ಜನರಿಗೆ ಒಳ್ಳೇದಾಗಂತ ಕೆಲಸ ಮಾಡೋರಿಗೆ ಮುತ್ತವ್ರನ್ನ ಆಯ್ಕೆ ಮಾಡಮ್ರಿ. ಹಂಗೇನ ನಿಮ್ಮ ಅಭಿಪ್ರಾಯ ಇತ್ತು ಅಂದ್ರೆ ದೊಡ್ಡ ಲೆವೆಲ್ದಾಗಿರುತ್ತೆ, ದೊಡ್ಡ ಲೆವೆಲ್ದಾಗ ತಿಳಿಸ್ರಿ. ಮಂದಿ ದೊಡ್ಡ ಲೆಕ್ಕದಾಗ ಇದ್ದವರಿಗೆ ತಿಳಿಸಿ ಹಿಂಗೆ ಮಾಡಮ್ರಿ ಹಿಂಗೆ ಅಂತ ಹೇಳಿದ್ರೆ ಮಾತ್ರ ಸೂಕ್ತ. ನಾವೇ ಏನೇನೋ ಬರೆದಾಕೋದು, ನಾವೇ ಇನ್ನೊಂದು ಹೆಸರು ಹೇಳೋದು, ನಾವೇ ಇನ್ನೊಬ್ಬನ ಹೆಸರು ಹೇಳೋದು, ನಮ್ಮಲ್ಲೇ ಗೊಂದಲಾಗಂತ ಆಗ್ಬಾರ್ದು. ಯಾಕಂದ್ರೆ ಆ ಮಠನ ವಿಚಾರ ಮಾಡ್ರಿ. ಯಾಕಂದ್ರೆ ದೊಡ್ಡ ಮಠ ಅದು. ಇವತ್ತು ಮುತ್ತೆ ಸಣ್ಣ ಇರೋದು ಅದು ಸಣ್ಣ ಮಠ ಹಾಕಿರಿ ಅಂದ್ರೆ ಮುಂದೆ ದೊಡ್ಡ ಮಠ ಆಗ್ತದೆ ಅದು. ಅಂಥ ಮಠಕ್ಕೆ ನಾವು ಈಗ ನಮ್ಮ ನಿರಂಜನ ಮುತ್ತೆ ಇದಾರಲ್ಲ ಅವರೆಲ್ಲ ಆ ಥರ ಈ ಮಠ ಆಗ್ಬೇಕು. ನಾವು ಬ್ಯಾಕ್ವರ್ಡ್ ತಾಲೂಕು, ನಾವು ಇಲ್ಲಿ ಸ್ವಲ್ಪ ದುಡ್ಡು ಗಿಡ್ಡು ಆರ್ಥಿಕ ಇಲ್ಲ ಅಂತಲೇ ನಾವು ಬೆಳೆದಿಲ್ಲ ಮಠ. ಅದೇ ಥರ ಈ ಥರ ಅದೇ ಥರ ದೊಡ್ಡ ಮಠ ಆಗಂತ ಇದು ನಮ್ಮ ಮಠ ಇದೆ. ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಆ ಮಠ ಬೆಳೆದಂಥ ಕೆಲಸ ಮಾಡಮ್ರಿ. ಮುತ್ತಾಗ ಆತ್ಮಸಾಕ್ಷಿಗೆಲ್ಲ ನಮ್ಮ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತೇಳಿ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಎಲ್ಲ ಹಿರಿಯರಿಗೆ ವಂದಿಸಿ ಪಾದಗಳಿಗೆ ವಂದಿಸಿ ಅವ್ರು ಮಾಡ್ತೀವಿ. ಏನಾಗ ನಮ್ಮ ಭಾಗವಾಗಿ ಎಷ್ಟು ಮಾಡಬೇಕು ಭಾಳ ಆಸೆ. ಇವತ್ತು ನಾವು ಯಾರು ನಮ್ಮ ಮನೆ ಮಕ್ಕಳಿಗೂ ಕೂಡ ಅವ್ರೇನು ಮಾಡ್ತಾರೆ ದೇವರಿಗೆ ನೋಡ್ತೀವಿ. ಅವ್ರಿಗೆ ನಮ್ಮ ರಾಜ್ಯದ ನೋಡ್ರಿ ಇಡೀ ದೇಶದಾಗ ಎಲ್ಲಿ ನಮ್ಮ ಸಮಾಜದ ಎಲ್ಲಿಗಳ ಎಲ್ಲಿ ನಮ್ಮ ಸಮಾಜ ಶಾಸಕರ ಯಾರು ಉಳಿಸಿದಾರ ಸಂಬಂಧಪಟ್ಟವರಿಗೆ ಕುಟ್ಟು ತಾವು ಬಿಟ್ಟೇ ಬರ್ತದೆ ಅಂತ ಒಂದು ಕೆಲಸ ಮಾಡ್ತಿದ್ರು. ಇವತ್ತು ಆ ಸ್ಥಾನವನ್ನು ಮುಂದೆ ಹೋಗ್ಬೇಕು ಭಾಳ ನಮ್ಗೆ ಯಾರು ಕಷ್ಟ. ಯಾಕಂದ್ರೆ ಅಂತ ವ್ಯಕ್ತಿ ಬರ್ತದೆ ಗೊತ್ತಿಲ್ಲ. ಯಾಕಂದ್ರೆ ಅಂತ ವ್ಯಕ್ತಿ ನಮ್ಮ ಸಮಾಜಕ್ಕೆ ಭಾಳ ಬಡವಾಯ್ತು. ಮುಂದೆ ಯಾರೇ ಮಠದ ಬಗ್ಗೆ ಅಂತ ಅವ್ರಿಗೂ ಕೂಡ ಆಸಕ್ತಿ ವಹಿಸಬೇಕಾಗ್ತದ. ಯಾಕಂದ್ರೆ ಈಗ ಮಠ ಕೃಷಿ ಮಠಕ್ಕೆ ಹೆಸರು ಉಳಿಬೇಕು ಅಂದ್ರೆ ಆ ಮಠ ಇನ್ನೂ ಉಳಿಸ್ಬೇಕು. 10 ಮೀಟರ್ ಬೇರೆ ಮಾತ್ರ ಆ ಜೀವಕ್ಕೆ ಶಕ್ತಿ ಸಿಗ್ತದೆ. ಕೂಡ ವಿಶೇಷವಾಗಿ ನಮ್ಮ ಸುರಪುರ ಆಗಿರ್ಬೋದು, ದೇವದುರ್ಗ, ಯಾದಗಿರಿ ಜಿಲ್ಲಾ, ರಾಯಚೂರು ಜಿಲ್ಲಾದವರು ಯಾವತ್ತೂ ಕೂಡ ಮಠದ ಬಗ್ಗೆ ಜಾಗೃತಿ ವಹಿಸಬೇಕಾಗ್ತದ. ಮುಂದಿನ ದಿನಗಳಲ್ಲಿ ಏನೇ ಆಗಿ ಆದ್ರೂ ಕೂಡ ನಾವೆಲ್ಲರೂ ಕೂಡ ದೃಢವಾಗಿ ನಿಲ್ಲಬೇಕಾಗ್ತದೆ. ಯಾರು ಯಾರಲ್ಲಿ ಏನೋ ಮಠದಿಂದ ಬರೆಯೋದು ನಾವು ಹೋಗ್ಬೋದು, ಇಲ್ಲ ದೇವದುರ್ಗ ಬರ್ಬೇಕು, ಇಲ್ಲ ಚಿತ್ರದುರ್ಗ ಬರ್ಬೇಕು. ಅದಕ್ಕೋಸ್ಕರ ಏನಾಗಬೇಕು ಅನ್ನೋದು ಮಠದಲ್ಲಿ ಬೇರೆ ಬೇರೆ ವಿಚಾರಗಳು ನಡೆಯಬೇಕಿರ್ತಾವ. ನೀವೆಲ್ಲರೂ ಗಮನ ಭಾವಿಸ್ತೀವಿ. ಮುಂದೆ ಮಠ ಉಳಿಬೇಕಂತಂದ್ರೆ ನಾವೆಲ್ಲರೂ ಕೂಡ ನಿರ್ಧಾರ ಮಾಡಬೇಕು. ಏನೇ ಮಠದ ಚರ್ಚೆ ಆಗಬೇಕಂತಂದ್ರೆ ನಾವೆಲ್ಲರೂ ಕೂಡ ನಿರ್ಧಾರ ಮಾಡಿ, ಯಾಕಂದ್ರೆ ಮಠ ಉಳಿಬೇಕಂದ್ರೆ ಆ ಸ್ಥಾನಕ್ಕೆ ಅಂಥದೇ ವ್ಯಕ್ತಿ ಕೊಡ್ಸ್ಬೇಕಿರ್ತೀವಿ ನಾವು. ಬೇರೆದವ್ರು ಯಾರು ಕೂತ್ಕೊಂಡು ತಿಳ್ಕೊಳ್ಳಿ. ಮುಂದೆ ಏನಾಗ್ತದೆ ಅಂತಂದ್ರೆ ಆ ಹೊಸದಾಗಿ ಬಂದು ಅವ್ರಿಗೆ ಆ ಮಠಕ್ಕೆ ಸೆಟ್ ಆಗಬೇಕು, 4 ವರ್ಷ ಬೇಕಾಗ್ತದೆ. ಆ ಮಠದ ಬಗ್ಗೆ ತಿಳ್ಕೋಬೇಕು, ನಮ್ಮ ಬಗ್ಗೆ ತಿಳ್ಕೋಬೇಕು, ಸಮಾಜದ ಬಗ್ಗೆ ತಿಳ್ಕೋಬೇಕು, ಎಲ್ಲರೂ ಹೆಂಗಾಗಬೇಕು, 4 ವರ್ಷ ಆಗ್ತದೆ. 4 ವರ್ಷದಾಗ ನಮ್ಮ ಮಠ ಹೆಂಗೆ ಹೋಗ್ತದೆ. ಅದಕ್ಕೋಸ್ಕರ ಮುಂದೆ ಆ ಥರ ಆಗಬಾರ್ದಂದ್ರೆ ನಾವೆಲ್ಲರೂ ಕೂಡ ಇದಾದ್ರೆ ಇನ್ನೊಂದ್ಸಲ ಮೀಟಿಂಗ್ ಮಾಡೋದ್ರಿ. ಈ 31ನೇ ತಾರೀಕು ಹಾಕೊಂಡು ಕಾರ್ಯ ಮಾಡಿರ್ತಾರೆ ಮಠದಾಗ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ತಾಲೂಕಿನ ಅತಿ ಹೆಚ್ಚು ಸಂಖ್ಯೆಗೆ ಹೋಗ್ಬೇಕಾಗ್ತದೆ. ಯಾಕಂದ್ರೆ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾರೆ. ಇವತ್ತು ಮೊನ್ನೆ ಅಪ್ಪಾಜಿ ಅವರು ಸರಿ ಹೋಗ್ತಿನ ಹಬ್ಬ ಇತ್ತು, ಸಂಕ್ರಾಂತಿ ಹಬ್ಬ ಅವತ್ತ. ಅಷ್ಟು ಹಬ್ಬ ಇದ್ರು ಸಾವಿರಾರು ಜನ ಬಂದ್ರಲ್ಲಿ, ಅಕ್ಷಾಂತರ ಸಾವಿರಾರು ಜನ ಬಂದ್ರು. ಒಂದು ಅಷ್ಟೆಲ್ಲ ಇದು ಮಾಡಿಲ್ಲ. ಆದ್ರೆ ನಮ್ಗೆ ಅವತ್ತು ಎಷ್ಟೋ ಜನಕ್ಕೆ ಹೋಗಕ್ಕಾಗಿಲ್ಲ. ಅಂಥವ್ರಿಗೆ ಎಲ್ಲರಿಗೂ ಹೇಳ್ರಿ, ಈ ಕಾರ್ಯಕ್ರಮ 30ನೇ ತಾರೀಕು ಅಪ್ಪರ ಕಾರ್ಯಕ್ರಮ ಮಾಡಕ್ಕೆ ಮಾಡೋದನ್ನ ಕೇಳ್ರಿ. ಅವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಗಾಡಿಗಳು, ಬೈಕ್ಗಳು ಎಲ್ಲ ತಗೊಂಡು ಆ ಕಾರ್ಯಕ್ರಮ ನಾವು ಯಶಸ್ವಿ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಎಲ್ಲರೂ ಭಾಗವಹಿಸೋಣ. ಅದೇ ರೀತಿಯಾಗಿ ಮುಂದೆ ಮಠದ ಏನೇ ಆಗಬೇಕು ನಾವೆಲ್ಲರೂ ಕೂಡ ಆ ಮಠದ ನಾವೆಲ್ಲರೂ ನಿಲ್ಕೋಬೇಕಾಗ್ತದ. ಮುಂದೆ ಅಂತ ದಿವಂಗತ ದಿವ್ಯ ಚೇತನ ನಾವು ನೋಡ್ಕೊಂಡಿದ್ದೀವಿ. ಅವ್ರ ಆತ್ಮ ಶಾಂತಿ ಸಿಗಲಿ. ಮತ್ತೊಂದು ಏನಂದ್ರೆ ಅವ್ರ ಆರೋಗ್ಯ ಸಮಯ ನೋಡ್ರಿ, ಅವ್ರ ತಾಯಿ ಕೂಡ ಮಠದಲ್ಲಿದ್ದಾರೆ.